ನನ್ನ ಸಜೆಷನು ರ್ಯಾಪಿಡೋದಲ್ಲಿ ಯಾರಾದರೂ ಸಬ್ಸ್ಕ್ರಿಪ್ಷನ್ ತಗೊತೀನಿ ಅಂದರೆ ನನ್ನ ಪ್ರಕಾರ ಲಾಂಗ್ ಡ್ಯೂಟಿಗಳು ಮಾಡ್ತೀನಿ ಅಂದರೆ ನಿಮಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಶಾರ್ಟ್ 83 ರೂಪಾಯಿ ಒಂದು ಬೀಳ್ತಿದೆ HSR ಲೇಔಟ್ಗೆ. ಅಟ್ಲೀಸ್ಟ್ ಈ ಆರ್ಡ್ರ್ ಆದರೂ ಸಿಗುತ್ತಾ ನೋಡೋಣ. ಸೊ ದೇವ್ರದೇ ಈ ಆರ್ಡ್ರ್ ಅಂತೂ ಸಿಕ್ಕಿದ್ರೆ ಒಂಥರ ಲಕ್ಕು. ಇದು ಹೋಯ್ತು ಪೇಮೆಂಟ್ ಮೇಡಮ್. ಹಾಂ, ನಮ್ಮ ಅನ್ವೇಷಣೆ. ಈ ಓಲಾಯಿಂದ ಇವತ್ತು ಓಲಾ ಚಾರ್ಜಿಂಗಿಂದ ನಂದು ಇವತ್ತು ಅರ್ನಿಂಗ್ಸು ಗುಡ್ ಹೋಯ್ತು ಅಂತ ಹೇಳ್ಬೋದು. ಸೊ ಯಾರೆಲ್ಲ ಓಲಾ ಗಾಡಿನ ತೊಗೊತಾ ಅಥವಾ ಅಪ್ಕಮಿಂಗ್ ಯಾರಾದರೂ ಓಲಾ ಗಾಡಿ ತೊಗೊತೀನಿ ಅಂದರೆ ದಯವಿಟ್ಟು ಹೇಳ್ತೀನಿ ತಗೊಳಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂದರೆ ಲಕ್ಷ ಇಲ್ಲಿ ಒಂದು ಬಂಡವಾಳ ಹಾಕಿ ನಾವು ಗಾಡಿ ತೊಗೊಂಡಿದ್ದೀವಿ ಅಂದಮೇಲೆ ನಮಗೆ ನೀವು ಕರೆಕ್ಟಾಗಿ ನಿಮ್ಮ ಯೋಗ್ಯತೆಗೆ ಕರೆಕ್ಟಾಗಿ ಚಾರ್ಜಿಂಗ್ನ ಪ್ರೊವೈಡ್ ಮಾಡಿ. ಇಲ್ಲ ಅಂದರೆ ನಿಮ್ಮ ಕಂಪ್ನಿನ ಮುಚ್ಕೊಂಡು ಇದು ಬಿಡಿ. ಸೊ ಇವತ್ತು ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ನಿಮ್ಗೆ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ವೀಡಿಯೋ ಕ್ಯಾಮ್ರಾ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಸಿಕ್ಕಾಪಟ್ಟೆ ಲೇಟಾಗಿ ಬಂದಿದ್ದೀನಿ ಇವತ್ತಂತೂ. ಯಾಕಪ್ಪ ಅಂದರೆ ಸ್ವಲ್ಪ ಎಡಿಟಿಂಗು ಜಾಸ್ತಿ ಇತ್ತು. ರಾತ್ರಿ ಲೇಟ್ ಆಯ್ತು ಮಲಗಿದ್ದೆ ರಾತ್ರಿ ಹತ್ತತ್ರ ನನ್ನ ಪ್ರಕಾರ 2:30-3 ಗಂಟೆಗೆ ಮಲಗಿದ್ದು, ಅದಕ್ಕೆ ಲೇಟಾಗಿದ್ದೆ. ಸೊ ಇನ್ನೊಂದೇನಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಂದು ಮಿನಿ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಮಿನಿ ವ್ಲಾಗ್ ಅನ್ನೋದಕ್ಕಿಂತ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. 100 ಡೇಸ್ ಚಾಲೆಂಜ್ ತೊಗೊಂಡು, ಅಂದರೆ 100 ಡೇಸಲ್ಲಿ 100 ಬಿಸ್ನೆಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಒಂದು ಚಾಲೆಂಜ್ ತೊಗೊಂಡಿದ್ದೀನಿ, ನಮ್ಮ ಡೆಲಿವರಿ ಬಾಯ್ಸ್ಗೆ ಯೂಸ್ ಆಗಲಿ ಅಂತ. ಸೊ ಲಿಂಕ್ ಬಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ನೋಡಿ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಯಾರಿಗೆಲ್ಲ ತುಂಬ ಜನ ನನಗೆ ಕೇಳ್ತಾಯಿದ್ರಿ, ಬ್ರೋ ಬಿಸ್ನೆಸ್ ಮಾಡಬೇಕು, ನಮಗೆ ಬಿಸ್ನೆಸ್ ಐಡಿಯಾಸ್ ಕೊಡಿ ಏನಾದರೂ ಅಂತ. ಸೊ ಅದಕ್ಕೋಸ್ಕರ ನಿಮ್ಮಂಥವ್ರಿಗೋಸ್ಕರ ಅಂತ ನಾನು ಈಗ ಶುರು ಮಾಡಿದ್ದೀನಿ. ಸೊ ಹೋಗಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಸೊ ಈಗ ನಾನು ರ್ಯಾಪಿಡೋನ ಆನ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ನನ್ನನ್ನು ಕೇಳ್ತಾ ಇದ್ದಿದ್ದೇನಪ್ಪ ಅಂದರೆ ರ್ಯಾಪಿಡೋದಲ್ಲಿ ಬಂದು ಸಬ್ಸ್ಕ್ರಿಪ್ಷನ್ನ ಹೆಂಗೆ ತೊಗೋಬೇಕು ಅಂತ. ನಾನು ಆಲ್ರೆಡಿ ಅದ್ರ ಬಗ್ಗೆ ಒಂದು ವೀಡಿಯೋನ ಮಾಡಿದ್ದೀನಿ, ಹೋಗಿ ನೋಡಿ. ಬಟ್ ನಿಮ್ಗೆ ಈಗ ಇಲ್ಲಿ ಲೈವಲ್ಲಿ ತೋರಿಸ್ತೀನಿ ನೋಡಿ. ಇದು ಸಬ್ಸ್ಕ್ರಿಪ್ಷನ್ ಬಂದುಬಿಟ್ಟು ಎಲ್ಲರಿಗೂ ಬರಲ್ಲ. ಅದೇ ಆ್ಯಕ್ಚುಲಿ ನನಗೂ ಒಂದು 2-3 ತಿಂಗಳು ಬಂದಿರಲಿಲ್ಲ. ಅದಾದಮೇಲೆ ಮತ್ತೆ ಬಂತು ನನಗೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಒಂದು ಸಬ್ಸ್ಕ್ರಿಪ್ಷನ್ ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅಂತ ಹೇಳೋದಕ್ಕೂ ಆಗಲ್ಲ. ಬಿಕಾಸ್ ನಾನು ಲಾಸ್ಟ್ ಟೈಮು ರ್ಯಾಪಿಡೋ ಆಫೀಸ್ ಹತ್ರ ನಾವು ಹೋಗಿ ಕೇಳಿದಾಗ ಅವ್ರು ಹೇಳಿದ್ದು ಇಷ್ಟೇ, ಅದು ಬಂದು ಆಟೋಮೆಟಿಕ್ಲಿ ಸಿಸ್ಟಮೆಟಿಕ್ ಥರ ತಗೊಳುತ್ತೆ. ಸೊ ನಾವು ಅದನ್ನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ. ಸೊ ಈಗ ನಾವು ಬನ್ನಿ ತೋರಿಸ್ಕೊಡ್ತೀನಿ. ಈಗ ಆ್ಯಪ್ನ ಓಪನ್ ಮಾಡಿರ್ತೀರ. ಸೊ ಆ್ಯಪ್ನ ಓಪನ್ ಮಾಡಿ ಡ್ಯೂಟಿ ಆನ್ ಮಾಡಿದ್ರೆ ಅದ್ರ ಪಕ್ಕದಲ್ಲಿ ಒಂದು 3 ಲೈನ್ ಇರ್ತದೆ. ಸೊ 3 ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಅರ್ನಿಂಗ್ಸ್ಗೆ ಹೋದರೆ, ಸೊ ಇಲ್ಲಿ ಅರ್ನಿಂಗ್ಸ್ನ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನು ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಅಂತ. ಈ ಒಂದು ಸಬ್ಸ್ಕ್ರಿಪ್ಷನ್ ತಗೊಳ್ಳೋದ್ರಲ್ಲಿ ಬೆನಿಫಿಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಲಾಸ್ಟ್ ವೀಕು ನಾನು 2168 ರೂಪಾಯಿ ಬರೀ ಇದೆ ಕಮಿಷನ್ನೇ ಸೇವ್ ಮಾಡಿದ್ದೀನಿ. ಓಕೆನಾ. ಸೊ 931 ರೂಪಾಯಿ ಬರೀ ಅಷ್ಟೇ ಸಬ್ಸ್ಕ್ರಿಪ್ಷನ್ ಕಟ್ಟಿರೋದು ನಾನು, ಅಂದರೆ ಕಮಿಷನ್ ಕಟ್ಟಾಗಿರೋದು. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಮಾಡೋ ಅರ್ನಿಂಗ್ಸ್ಗೆ 2168 ರೂಪಾಯಿಗೆ ಸಬ್ಸ್ಕ್ರಿಪ್ಷನ್ ಕಟ್ಟಾಗುತ್ತೆ. ಬಟ್ ಆದರೆ ಅನ್ಲಿಮಿಟೆಡ್ ತೊಗೊಂಡಿರೋದ್ರಿಂದ ಸೊ ಬರೀ 931 ರೂಪಾಯಿ ಮಾತ್ರ ಕಟ್ಟಾಗಿದೆ. ಸೊ ತಡ ಯಾಕೆ ಇವಾಗ ತೊಗೊಂಬಿಡೋಣ, ಡ್ಯೂಟಿಗಳು ಬೇರೆ ಬರ್ತಾ ಇದ್ದಾವೆ. ಸೊ ಈ ಒಂದು ನನ್ನ ಪ್ರಕಾರ ಈ ಒಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನಲ್ಲಿ ಬಂದುಬಿಟ್ಟು 1 ಡೇ 3 ಡೇ 7 ಡೇಸ್ಗೆ ಇರೋದು. ಸೊ 1 ಡೇಗೆ ಬಂದುಬಿಟ್ಟು 49, 3 ದಿನಕ್ಕೆ ಬಂದು 99 ರೂಪಾಯಿ, 7 ಡೇಸ್ಗೆ ಬಂದು 249. ಇದರಲ್ಲಿ ನನ್ನ ಪ್ರಕಾರ ನಾನು ಸಜೆಷನ್ ಮಾಡೋದು ನಿಮ್ಗೆ ಯಾವುದಪ್ಪ ಅಂದರೆ 1 ವೀಕದು. ಸೊ 1 ವೀಕದು ತೊಗೊಂಡ್ಬಿಟ್ರೆ ತುಂಬ ಬೆಟರ್. ಬಿಕಾಸ್ ಏನಕ್ಕೆ ಅಂದರೆ 1 ಟೈಮ್ 249 ಪೇ ಮಾಡಿಬಿಟ್ರೆ, ಸೊ ಒಂದು ವಾರ ಎಲ್ಲ ನೀವು ಡ್ಯೂಟಿ ಮಾಡಿದ್ರೆ ಒಂದು ದಿನ ರಜಾ ಹಾಕಿದ್ರೂ ಸೊ ವರ್ಕೌಟ್ ಆಗಿಬಿಡುತ್ತೆ. ಸೊ ಈಗ ನಾನು ತೊಗೊಂಡಿದ್ದೀನಿ. ಸೊ ಯಾವುದಪ್ಪ ನಾನು ತೊಗೊಂಡಿರೋದು ಅಂದರೆ 249 1 ವೀಕಿಗೆ. ಸೊ 1 ವೀಕಿಗೆ ತೊಗೊಳ್ಳೋದು ಬೆಟರು. ಯಾಕಂದರೆ ಲೈಕ್ ಅನ್ಲಿಮಿಟೆಡ್ ಅರ್ನಿಂಗ್ಸ್ ಇರ್ತದೆ ನಮಗೆ. ಒಂದು ದಿನದ್ದೇನಾದರೂ ನೀವು ತೊಗೊಂಡಿದೆ ಅಂದರೆ ಬರೀ 1000 ರೂಪಾಯಿ ಅರ್ನಿಂಗ್ಸ್ ಅಷ್ಟೇ. 3 ದಿವಸ ತೊಗೊಂಡಿದೆ ಅಂದರೆ 2500 ಅರ್ನಿಂಗ್ಸ್ ಅಷ್ಟೇ. ಬಟ್ ನೀವು 1 ವೀಕದು ನೀವೇನಾದರೂ ತೊಗೊಂಡಿದೆ ಅಂದರೆ ಅನ್ಲಿಮಿಟೆಡ್ ಅರ್ನಿಂಗ್ಸ್ ಮಾಡ್ಕೊಬೋದು. ನೀವು ಎಷ್ಟು ಬೇಕಾದ್ರೂ ನೀವು ಮಾಡ್ಕೊಬೋದು. ಸೊ ಅದಕ್ಕೋಸ್ಕರ ಸೊ ಈಗ ಯಾವುದು ವಿಕ್ಟೋರಿಯಾ ಲೇಔಟು ಅಷ್ಟೆಂಟ್ ಬರ್ತಾಯಿದೆ ಸದ್ಯಕ್ಕೆ, ಬೇಡ ಇದು. ಏನಕ್ಕೆ ಅಂದರೆ ಆ ಕಡೆ ಹೆವಿ ಟ್ರಾಫಿಕ್ ಇರ್ತದೆ ಅದರಿಂದ. ಸೊ ಬನ್ನಿ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ. ಸೊ ಡ್ಯೂಟಿನೂ ಶುರು ಮಾಡಿದ್ದೀನಿ. ಹೀಗೆ ಯಾವುದಾದ್ರೂ ಡ್ಯೂಟಿ ಬಿದ್ದರೆ ಎತ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ಏನಪ್ಪ ಅಂದರೆ ಪೋರ್ಟ್ರ್ ಆನ್ ಮಾಡಿಲ್ಲ, ಪೋರ್ಟ್ರ್ ಆನ್ ಮಾಡ್ಕೊಂಡ್ಬಿಡ್ತೀನಿ. ಸೊ 2 ಅಪ್ಲಿಕೇಶನ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ, ಪೋರ್ಟರ್ ಜೊತೆಗೆ ರ್ಯಾಪಿಡೋ. ಇನ್ನೊಂದು ಏನಪ್ಪ ಅಂದರೆ ನನ್ನ ಸಜೆಷನು ರ್ಯಾಪಿಡೋದಲ್ಲಿ ಯಾರಾದರೂ ಸಬ್ಸ್ಕ್ರಿಪ್ಷನ್ ತೊಗೊತೀನಿ ಅಂದರೆ ನನ್ನ ಪ್ರಕಾರ ಲಾಂಗ್ ಡ್ಯೂಟಿಗಳು ಮಾಡ್ತೀನಿ ಅಂದರೆ ನಿಮಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಶಾರ್ಟ್ ಬರೀ ಈ ಚಿಕ್ಕ ಪುಟ್ಟ ಮಾಡೋರು ಇರ್ತಾರೆ, ಅಂದರೆ ಬರೀ 50 ರೂಪಾಯಿ 30 ರೂಪಾಯಿ 40 ರೂಪಾಯಿ ಅಂದರೆ ಒಂದು 5 ಕಿಲೋಮೀಟ್ರ್ ಒಳಗಡೆ ಮಾಡ್ತೀನಿ ನಾನು ಅಂತ ಈ ಚಿಕ್ಕ ಪುಟ್ಟ ರೇಟ್ಸ್ ಇರ್ಕೊಂಡು ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ನನ್ನ ಪ್ರಕಾರ ಸಬ್ಸ್ಕ್ರಿಪ್ಷನ್ನು ಅಷ್ಟೊಂದೇನು ಮ್ಯಾಟ್ರ್ ಆಗಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ಲಾಂಗ್ ಹೊಡೆಯೋರ್ಗಂತೂ ಸಿಕ್ಕಾಪಟ್ಟೆ ಯೂಸ್ ಇದೆ. ಯೂಜ್ ಅಮೌಂಟ್ ನಮಗೆ ಸೇವ್ ಆಗುತ್ತೆ.
ಸೊ ನನ್ನ ಸಜೆಷನ್ ಲಾಂಗ್ ಡ್ಯೂಟಿಗಳು ಮಾಡೋರು ಸಬ್ಸ್ಕ್ರಿಪ್ಷನ್ ತಗೊಳ್ಳಿ. ಬಟ್ ಏನಪ್ಪ ಅಂದರೆ ಬೇಜಾರು, ಸಬ್ಸ್ಕ್ರಿಪ್ಷನ್ ಎಲ್ಲರಿಗೂ ಬರೋಲ್ಲ, ಕೆಲವ್ರಿಗೆ ಮಾತ್ರ ಸೆಲೆಕ್ಟಿವ್ ಪರ್ಸನ್ಸ್ ಮಾತ್ರ ಬರುತ್ತೆ. ಮತ್ತು ಇನ್ನೊಂದೇನೆಂದರೆ ಇದು ಪರ್ಮನೆಂಟು ಅಲ್ಲ. ಇವತ್ತು ನನಗೆ ಬಂದಿದೆ, ನೆಕ್ಸ್ಟ್ ನಾಳೆ ಇದ್ದರೂ ಇರ್ಬೋದು, ಅದರ ಮೀನ್ಸ್ ಈ ನೆಕ್ಸ್ಟ್ ವೀಕ್ ಇದ್ದರೂ ಇರ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ಆ ಥರ ಇದು ರ್ಯಾಪಿಡೋದು ಇದೊಂದು ಗೋಳು. ದರಿದ್ರ ನನ್ನ ಮಕ್ಳು ಕೊಟ್ಟಿದ್ದಿದ್ರೆ ಚೆನ್ನಾಗಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಯಾರಾದರೂ ಸಬ್ಸ್ಕ್ರಿಪ್ಷನ್ನು ತಗೊಳಕ್ಕಾಗ್ದಿರಾ, ಏನಾದರೂ ನಾನು 5 ಕಿಲೋಮೀಟ್ರ್ ಒಳಗಡೆ ನಾನು ಡ್ಯೂಟಿ ಮಾಡ್ತೀನಿ ಅಂತಂದವ್ರಿಗೆ ನನ್ನ ಪ್ರಕಾರ ಈ ರ್ಯಾಪಿಡೋದಲ್ಲಿ ನಿಮಗೆಲ್ಲ ಗೊತ್ತಿಲ್ಲೋ ವರ್ಕ್ ಝೋನ್ ಅಂತ ಇರ್ತದೆ. ಸೊ ನೋಡಿ, ಈ ಥರ 2 ಝೋನ್ 3 ಝೋನ್ ಇರ್ತದೆ. ಸೊ ಆ ಝೋನ್ ಸೆಲೆಕ್ಟ್ ಮಾಡಿಕೊಂಡು ನೀವು ಅಲ್ಲಿ ಡ್ಯೂಟಿ ಮಾಡ್ಬೋದು. ನೀವು ಈ ಥರ ಝೋನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಬಂದುಬಿಟ್ಟು ಇನ್ಸೆಂಟಿವ್ ಇರ್ತದೆ. ಮತ್ತು ಇನ್ನೊಂದೇನಪ್ಪ ಅಂದರೆ 0 ಸಬ್ಸ್ಕ್ರಿಪ್ಷನ್, ವರ್ಕ್ ಝೋನ್ 0 ಕಮಿಷನ್. ಸೊ ಯಾವ ಸಬ್ಸ್ಕ್ರಿಪ್ಷನ್ ತಗೊಂಡಂಗಿರಲ್ಲ, ಕಮಿಷನ್ನು ಕಟ್ಟಾಗಲ್ಲ. ಸೊ ಈ ಥರನೂ ತೊಗೊಬೋದು. ಬಟ್ ಏನಂದರೆ ಇದು ಅಷ್ಟು ಅರ್ನಿಂಗ್ಸ್ ಆಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ, ನಾನು ಯಾವತ್ತೂ ಮಾಡಿಲ್ಲ. ಪೋರ್ಟರಲ್ಲಿ ಈಗ ಇನ್ನೊಂದು ಆರ್ಡ್ರ್ ಬೀಳ್ತಿದೆ, ಎಲ್ಲಪ್ಪ ಅಂದರೆ ಜಯನಗರಿಗೆ. ಸೊ ಆವಾಗಲೇ 61 ರೂಪಾಯಿ ಆರ್ಡ್ರೇ ಬಿಡಲಿಲ್ಲ, ಇನ್ನು 161 ರೂಪಾಯಿ ಆರ್ಡ್ರ್ ಬೀಳ್ತಾರ, ಬಿಡೋದೇ ಇಲ್ಲ. ಸೊ ಸಿಗಲಿಲ್ಲ ಇದೂ. ಅಟ್ಲೀಸ್ಟ್ ನೋಡೋಕ್ಕೂ ಬಿಡಲ್ಲ ಗುರು, ಅಷ್ಟು ಫಾಸ್ಟ್ ಇದ್ದಾರೆ ನಮ್ಮ ಹುಡುಗರಂತೂ. ಸ್ನೇಹಿತರೆ, ಸೊ ಮಾರತಲ್ಲಿಗೆ ಇನ್ನೊಂದು ಡ್ಯೂಟಿ ಬೀಳ್ತಾ ಇದೆ. ಸೊ ಮತ್ತಿಕೆರೆಯಿಂದ 218 ರೂಪಾಯಿ ಅಶ್ವಥ್ ನಗರ ಮಾರತಲ್ಲಿಗೆ. ಇದು ಸಿಕ್ಕಿದ್ರೆ ಒಳ್ಳೆಯದು, ನೋಡೋಣ. ಇದು ಸಿಗಲಿಲ್ಲ. ಸೊ ಇದೂ ಹೋಯ್ತು, ರ್ಯಾಪಿಡೋದಲ್ಲೊಂದು ಬಿತ್ತು, ಅದೂ ಹೋಯ್ತು. ಇದನ್ನು ತಗೊಳ್ಳೋಣ ಅಂದರೆ ಅದು ಹೋಯ್ತು. ಒಟ್ನಲ್ಲಿ ಡ್ಯೂಟಿಗಳೇನೋ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದೆ ನೋಡಿ. ಇನ್ನೊಂದು ಹಂಗೆ ಬಂತು. ಇದೆಲ್ಲಿಗೆ ಅಂದರೆ ಗುಟ್ಟಲ್ಲಿ ಸಿದ್ರೆ ಇಲ್ಲಿ ನೋಡಿ 283 ರೂಪಾಯಿ ಒಂದು ಬೀಳ್ತಾಯಿದೆ HSR ಲೇಔಟ್ಗೆ. ಅಟ್ಲೀಸ್ಟ್ ಈ ಆರ್ಡ್ರ್ ಆದರೂ ಸಿಗುತ್ತಾ ನೋಡೋಣ. ಸೊ ದೇವ್ರದೇ ಈ ಆರ್ಡ್ರ್ ಅಂತೂ ಸಿಕ್ಕಿದ್ರೆ ಒಂಥರ ಲಕ್ಕು. ಇದು ಹೋಯ್ತು. ಹುಡುಗರು ಹೆವಿ ಇದ್ದಾರೆ ಅನಿಸುತ್ತೆ. ಸೊ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ಕೊಂಡಿದ್ದಾರೋ ಇಲ್ಲ ಅಂದರೆ ಡ್ಯೂಟಿಗಳಿಲ್ದಿರೋ ವೆಯ್ಟ್ ಮಾಡ್ತಿದ್ದಾರೋ ಏನಂತ ಗೊತ್ತಿಲ್ಲ. ಆಲ್ಮೋಸ್ಟ್ 5 ಆರ್ಡ್ರ್ ಬಂದರೆ 5 ಆರ್ಡ್ರಲ್ಲಿ ಎಲ್ಲ ಆರ್ಡ್ರು ಎತ್ಕೊಂಡ್ರು. ಇನ್ನೊಂದು ಆರ್ಡ್ರ್ ಬೀಳ್ತಿದೆ 184 ರೂಪಾಯಿ HAL ಸೆಕೆಂಡ್ ಸ್ಟೇಜು. ಬಟ್ ಪಿಕಪ್ ಬಂದುಬಿಟ್ಟು ಯಶವಂತಪುರ, ನಾನಿರೋದು ಬಂದುಬಿಟ್ಟು 80 ಫೀಟ್ ರೋಡು ಸಂಜಯ್ ನಗರ. ಓಕೆ, ಆರ್ಡ್ರ್ ಸಿಕ್ಕಿದ್ರೆ ಏನು ಮಾಡೋಕ್ಕಾಗಲ್ಲ, ಎತ್ಕೊಳ್ಳೋಣ. ಇನ್ನು ಖಾಲಿ ಇಲ್ಲಿ ಕೂತ್ಕೊಳ್ಳೋ ಬದಲು ಅಟ್ಲೀಸ್ಟ್ ಡ್ಯೂಟಿಗೆ ಎತ್ಕೊಂಡು ಹೋಗೋಣ. ಪಿಕಪ್ ನನ್ನ ಪ್ರಕಾರ ಇದು 3-4 ಇರ್ತದೆ, ಅದಂತೂ ಕನ್ಫರ್ಮು. ನೋಡಿ, ಈ ಆರ್ಡ್ರ್ ಯಾರೂ ಎತ್ಕೊಂಡಿಲ್ಲ. ಏನಕ್ಕೆ ಅಂದರೆ ಗೊತ್ತವ್ರಿಗೆ ಪಿಕಪ್ ತುಂಬ ದೂರ ಇದೆ ಅಂತ. ನೋಡೋಣ ಎಷ್ಟಿದೆ ಪಿಕಪ್ಪು. ದೇವ್ರದ್ದು ಹತ್ರ ಇದ್ದರೆ ಇನ್ನೂ ಒಳ್ಳೆಯದು, ಖುಷಿಯಾಗ್ಬಿಡ್ತೀನಿ. ಫೈಂಡಿಂಗ್ ಬೆಸ್ಟ್ ರೂಟ್ 400 ಮೀಟರ್ಸ್ ಅಷ್ಟೇ ಗುರು. ವಾವ್. ಸೊ ಬರೀ 400 ಮೀಟರ್ ಅಷ್ಟೇ ಇದೆ. ಸೊ 184 ರೂಪಾಯಿ ಪೋರ್ಟ್ರಲ್ಲಿ ಒಂದು ಡ್ಯೂಟಿ ಬಿದ್ದೈತೆ. ಫಸ್ಟ್ನೇ ಆರ್ಡ್ರ್ ಇದೆ. ಸೊ ಬನ್ನಿ, ಸೊ ಹೋಗಿ ಆರ್ಡ್ರನ್ನ ಪಿಕಪ್ ಮಾಡ್ಕೊಳ್ಳೋಣ. ಅದು ಪಿಕಪ್ ಮಾಡ್ಕೊಂಡು ಆದಮೇಲೆ ಮತ್ತೆ ಯಾವುದಾದ್ರೂ ರ್ಯಾಪಿಡ್ ಯಾವುದಾದ್ರೂ ಮಧ್ಯೆ ಸಿಕ್ಕಿದ್ರೆ ಎತ್ಕೊಳ್ಳೋಣ, ಸಿಗಲಿಲ್ಲ ಅಂದರೆ ಹೋಗಿ ಡ್ರಾಪ್ ತಗೋಣ. ಪಕ್ಕನಾ? ಓಕೆ ಸಿಂದ್ರೆ. ಸೊ ಫಸ್ಟ್ನೇ ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಿ. ಏನೋ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಪೇಮೆಂಟ್ ಅಲ್ಲಿ ಡ್ರಾಪ್ ಹತ್ರ ಕೊಡ್ತಾರಂತೆ, ಬನ್ನಿ ಹೋಗೋಣ. ಏನಪ್ಪ ಇಲ್ಲಿ ಒಳ್ಳೆ ಬೇಟೆ ಶುರುವಾಗಿದೆ. KSRTC ಬಸ್ಸು ನನ್ನ ಪ್ರಕಾರ ಕಾರ್ಗೆ ಟಚ್ ಮಾಡ್ದಂಗಿದೆ. ಮೋಸ್ಟ್ಲಿ ಯಾರದ್ದು ತಪ್ಪು ಅಂತ ಪೊಲೀಸ್ ಅವರು ನೋಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಯಾರು ತಪ್ಪಿರ್ಬೋದು ಅಂತ ಕಮೆಂಟ್ ಮಾಡಿ. ಇರೋಣ ಹೋಗ್ಬಿಡ್ತೀನಿ. ಇನ್ನು ಮದುವೆ 1 ವರ್ಷ ಆಗಿರೋದು. ಉದ್ದಕ್ಕೆ ಬರ್ತಾನೆ ಬಡ್ಡಿ ಮಗ. ಸಮ್ಮರ್ ಇನ್ನೇನು ಸ್ಟಾರ್ಟ್ ಆಯ್ತು ಅಂತ ಅನ್ಕೊಬೋದು. ಏನು ಬಿಸಿಲು ಅಂದರೆ ಡ್ಯೂಟಿ ಮಾಡೋಕ್ಕೆ ಆಗ್ತಾಯಿಲ್ಲ, ಸಿಕ್ಕಾಬಡೆ ಬಿಸಿಲಾಗ್ಬಿಡ್ತು ಗುರು. ಸೊ ಇನ್ಮೇಲೆ ಒಂದು ಸ್ವಲ್ಪ ಡ್ಯೂಟಿ ಮಾಡೋದು ಸಿಕ್ಕಾಬಡೆ ಕಷ್ಟ. ಈ ಚಳಿಗಾಲದಲ್ಲಿ ಡ್ಯೂಟಿ ಆದರೂ ಮಾಡಿಬಿಡ್ಬೋದು, ಏನಾದರೂ ಕವರ್ ಅದು ಇದು ಹಾಕ್ಕೊಂಡು ಫುಲ್ಲು ಪ್ಯಾಕಪ್ ಆಗಿಬಿಟ್ಟು. ಆದರೆ ಈ ಬಿಸಿಲಲ್ಲಿ ಮಾಡೋದಂತೂ ಸಿಕ್ಕಾಬಡೆ ಕಷ್ಟ, ತುಂಬ ಅಂದರೆ ತುಂಬ ಕಷ್ಟ, ತುಂಬ ಟಯರ್ಡ್ ಆಗಿಬಿಡ್ತೀವಿ. ಸೊ ಅದಾದಮೇಲೆ ಲೈಕ್ ಹೆವಿ ಸ್ವಲ್ಪ ಕಷ್ಟನೇ ಈ ಸಮ್ಮರಲ್ಲಂತೂ ಡ್ಯೂಟಿ ಮಾಡೋದು. ಸೊ ಸಮ್ಮರಲ್ಲಿ ಡ್ಯೂಟಿ ಮಾಡೋ ಹುಡುಗರಿಗೆ ನನ್ನ ಕಡೆಯಿಂದ ಒಂದು ಸಜೆಷನ್ ಏನಪ್ಪ ಅಂದರೆ, ಒಂದು ವಾಟ್ರ್ ಬಾಟ್ಲು ಅಥವಾ 2 ವಾಟ್ರ್ ಬಾಟ್ಲು ನೀರು ತಗೊಂಡಿರಿ. ಆದಷ್ಟು ಮಜ್ಜಿಗೆ ಕುಡಿಯೋಕ್ಕೆ ಟ್ರೈ ಮಾಡಿ, ಎಳ್ನೀರು ಕುಡಿಯೋಕ್ಕೆ ಟ್ರೈ ಮಾಡಿ, ಸ್ವಲ್ಪ ಕಲ್ಲಂಗಡಿ ಈ ಥರ ಫ್ರೂಟ್ಸ್ ತಿನ್ನಿ. ಸೊ ಯಾಕೆಂದರೆ ಊಟ ಅಂತೂ ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತೆ ಈ ಟೈಮಲ್ಲಂತೂ. ಬಿಸಿಲಲ್ಲೇ ತಿರುಗಾಡ್ತಾ ಇರ್ತೀವಿ, ಅಷ್ಟು ಊಟ ಮಾಡೋಕ್ಕೆ ಮನಸ್ಸೇ ಬರೋಲ್ಲ. ಸೊ ನನ್ನ ಎಕ್ಸ್ಪೀರಿಯೆನ್ಸು. ಸೊ ಜಾಸ್ತಿ ವಾಟ್ರು, ಅದಾದಮೇಲೆ ಅದೇ ಹೇಳಿದ್ನಲ್ಲ, ಸೊ ಅಷ್ಟನ್ನ ಫಾಲೋ ಮಾಡಿ ಒಂದು ಸ್ವಲ್ಪ ಬೆಟರಾಗಿರ್ತೀರ ಹೆಲ್ತಲ್ಲಿ. ಭಯ ಒಂದು ನಿಮಿಷ, ಇದು ಪಾರ್ಸಲ್ ಕೊಡಬೇಕಿತ್ತು. ಪೇಮೆಂಟು 184.
ಸಂಜಯ್ ನಗರು 80 ಫೀಟ್ ರಾಮಯ್ಯ ಹಾಸ್ಪಿಟ್ಲ್. ಥ್ಯಾಂಕ್ ಯು. ಸ್ನೇಹಿತರೆ 187 ರೂಪಾಯಿ ಒಂದು ಆರ್ಡ್ರ್ ಬೀಳ್ತಿದೆ ಕೃಷ್ಣರಾಜಪುರಂ. ಕೃಷ್ಣರಾಜಪುರಂ ಹೋಗ್ಲಾ? ಹೆವಿ ಜಾಮ್ ಇರ್ತದಲ್ಲ ಈಗ ಇಂದ್ರನಗರಿಂದ. ಅದು ಹೋಯ್ತು ಬೇರೆಯವ್ರು ಎತ್ಕೊಂಡು. ಪೋಟರ್ ಒಂದು ನಿಮಿಷ ಇರಿ. ಪೋಟರ್ ಇದೆಯಲ್ಲ ಪೇಮೆಂಟ್ ಮೇಡಮ್? ಪೇಮೆಂಟ್ ಹೀಗೆ ಮಾಡಬೇಕು. ಓಕೆ. ಸೇಫಾಗಿ ಕೊಟ್ಕೊಡ್ತೀರಾ? ಹಾಂ ಮೇಡಮ್. ಎಷ್ಟಾಯಿತು? 180. ಅವ್ರು ಫೋನ್ ಪಿಕಪ್ ಮಾಡ್ತಾರೆ. 184 ನಮ್ಮ ಹೇಳಿರ್ತೇನೆ ನಾನು. ಓಕೆ ಥ್ಯಾಂಕ್ ಯು. ಒಂದು ನಿಮಿಷ. D117 365 ಪೋರ್ಟರ್. D117 D for Delhi. हाँ क्या नाम है? ನಮ್ಮ ಅನ್ವೇಷಣೆ. ನಮ್ಮ ಅನ್ವೇಷಣೆ. ನಮ್ಮ ಅನ್ವೇಷಣೆ. ಹಲೋ. ಓಕೆ ಚೆಕ್ ಕರೋ ಆಯಿತಾ? ಕಿಧರ್ ರೆಡಿ ಎಲ್ಲಿ ಸೀದಾ ಪೋಟರ್. ಥ್ಯಾಂಕ್ ಯು ಸರ್. ಈ ಓಲಾಯಿಂದ ಇವತ್ತು ಓಲಾ ಚಾರ್ಜಿಂಗಿಂದ ನಂದು ಇವತ್ತು ಅರ್ನಿಂಗ್ಸು ಎಗ್ಗುಟ್ಟು ಹೋಯ್ತು ಅಂತ ಹೇಳ್ಬೋದು. ಸೊ ಯಾರೆಲ್ಲ ಓಲಾ ಗಾಡಿನ ತೊಗೊತಾ ಅಪ್ಕಮಿಂಗ್ ಯಾರಾದರೂ ಓಲಾ ಗಾಡಿ ತೊಗೊತೀನಿ ಅಂದರೆ ದಯವಿಟ್ಟು ಹೇಳ್ತೀನಿ ತಗೊಳಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂದರೆ ಸರ್ವೀಸ್ ಅಂಡು ಮತ್ತು ಚಾರ್ಜಿಂಗು ಎವ್ರಿ ವರ್ಸ್ಟ್ ಅಂದರೆ ವರ್ಸ್ಟ್ ಆಗ್ಬಿಟ್ಟಿದೆ. ಸೊ ನಾನು ಇಷ್ಟು ದಿವಸ ನಿಜ ಈ ಥರ ಮಾತಾಡೇ ಇರಲಿಲ್ಲ. ಏನಕ್ಕೆ ಅಂದರೆ ಅದರಿಂದ ನಾನು ಅಂದರೆ ದುಡಿತಾ ಇದ್ದೀನಿ ಅಂದ್ಬಿಟ್ಟು. ಬಟ್ ಇವತ್ತು ನನಗಾದಂಥ ಕಷ್ಟ. ಸೊ ಹತ್ತತ್ರ ಸಂಜೆ 4 ಗಂಟೆಯಿಂದ ಈಗ ಟೈಮ್ ಬಂದುಬಿಟ್ಟು 9 ಗಂಟೆ. ಇವಾಗ ನನ್ನ ಗಾಡಿಗೆ ಚಾರ್ಜಿಂಗ್ ಸಿಕ್ಕೈತೆ. ಸೊ ಒಂದಲ್ಲ ಎರಡಲ್ಲ 3-4 ಏರಿಯಾಗೆ ಸುತ್ತಾಡಿ ಎಲ್ಲ ಕಡೆ ಚಾರ್ಜಿಂಗ್ ನಾಟ್ ಅವೈಲೇಬಲ್ ಅಂತ ಸುತ್ತಾಡ್ಕೊಂಡು ಕೊನೆಗೆ GT ಮಾಲ್ ಹತ್ರ ಬಂದು ಈಗ ಇಲ್ಲಿ ಚಾರ್ಜಿಂಗ್ ಹಾಕಿರೋದು. ಇವತ್ತು ನಿಜ ಹೇಳಬೇಕು ಅಂದರೆ ನನ್ನ ಅರ್ನಿಂಗ್ಸು ಎಷ್ಟೋ ಆಗಬೇಕಾಗಿತ್ತು. ಬಟ್ ಆದರೆ ವರ್ಸ್ಟ್ ಅಂದರೆ ವರ್ಸ್ಟ್ ಡೇ ಆಗಿಬಿಡ್ತು ನನಗೆ. ಅದು ಬಿಕಾಸ್ ಆಫ್ ಓಲಾಯಿಂದ. ಸೊ ಫಸ್ಟು ಓಲಾದವ್ರು ಯಾರಾದರೂ ಸೊ ಈ ವಿಡಿಯೋ ನೋಡ್ತಿದ್ರೆ ಫಸ್ಟು ಕ್ಯಾಕರ್ಸ್ ನಿಮಗೆ ಮೊಕ್ಕೋಗಿ ಹೋಗಬೇಕು. ಏನಕ್ಕೆ ಅಂದರೆ ನೀವು ಸೇಲ್ಸ್ ಮಾಡೋದ್ರಲ್ಲ, ಫಸ್ಟು ಸೇಲ್ಸ್ ಯಾವನು ಬೇಕಾದರೂ ಮಾಡಿಬಿಡ್ತಾನೆ. ಸರ್ವಿಸ್ ಆ್ಯಂಡ್ ಚಾರ್ಜಿಂಗ್ ಅದನ್ನು ಫಸ್ಟ್ ಕರೆಕ್ಟಾಗಿ ಪ್ರೊವೈಡ್ ಮಾಡಿ. ಲಕ್ಷ ಇಲ್ಲಿ ಒಂದು ಬಂಡವಾಳ ಹಾಕಿ ನಾವು ಗಾಡಿ ತೊಗೊಂಡಿದ್ದೀವಿ ಅಂದಮೇಲೆ ನಮಗೆ ನೀವು ಕರೆಕ್ಟಾಗಿ ನಿಮ್ಮ ಯೋಗ್ಯತೆಗೆ ಕರೆಕ್ಟಾಗಿ ಚಾರ್ಜಿಂಗ್ನ ಪ್ರೊವೈಡ್ ಮಾಡಿ. ಇಲ್ಲಾಂದರೆ ನಿಮ್ಮ ಕಂಪ್ನಿನ ಮುಚ್ಕೊಂಡು ಬಿದ್ದುಬಿಡಿ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ಡ್ಯೂಟಿ ಮಾಡಿ ಸಂಜೆ 4 ಗಂಟೆಯಿಂದ 9 ಗಂಟೆವರೆಗೂ ಚಾರ್ಜಿಂಗ್ಗೋಸ್ಕರ ಬೆಂಗಳೂರೆಲ್ಲ ಅಲ್ದಾಡಿದ್ದೀನಿ. ಎಲ್ಲಿ ಹೋದರೂ ನಾಟ್ ಅವೈಲೇಬಲ್ ಸರ್ವಿಸ್ ಇಲ್ಲ, ಚೆನ್ನಾಗಿ ವರ್ಕ್ ಆಗ್ತಿಲ್ಲ, ಏನಿಲ್ಲ. ಹತ್ತತ್ರ ಪೀನ್ಯ, ಅಲ್ಲಿಂದ ನಾಗರಬಾವಿಯಿಂದ ಅನ್ನಪೂರ್ಣೇಶ್ವರಿ ನಗರ, ಅಲ್ಲಿಂದ ಮತ್ತು ಬನಶಂಕರಿ ಅಂತೆ ಎಲ್ಲ ಏರಿಯಾಗಳಲ್ಲೂ ಜಯನಗರ ಎಲ್ಲ ಏರಿಯಾಗಳಲ್ಲೂ ಚಾರ್ಜಿಂಗ್ ವರಷ್ಟು. ಸಿಕ್ಕಾಬಡೆ ಬೇಜಾರಾಗ್ತಿದೆ. ಸೊ ನಿಜ ಯಾರಾದರೂ ಅಪ್ಕಮಿಂಗಲ್ಲಿ ಯಾರಾದರೂ ಚಾರ್ಜಿಂಗ್ ತಗೋಬೇಕು, ಎಲೆಕ್ಟ್ರಿಕ್ ಗಾಡಿ, ಅದು ಎಕ್ಸ್ಪೆಷಲಿ ಓಲಾ ತಗೋಬೇಕು ಅಂದರೆ ದಯವಿಟ್ಟು ಯೋಚನೆ ಮಾಡಿ. ಏನಕ್ಕೆ ಅಂದರೆ ಇವ್ರ ಗಾಡಿ ಮಾತ್ರ ಚೆನ್ನಾಗಿದೆ, ಗಾಡಿ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಚಾರ್ಜಿಂಗ್ ಆ್ಯಂಡ್ ಸರ್ವಿಸ್ ವರ್ಸ್ಟ್. ಈ ಓಲಾ ಗಾಡಿ ದರಿದ್ರದ ಓಲಾ ಗಾಡಿಗೆ ಬೈಬಾರ್ದು, ಗಾಡಿ ಕಂಪ್ನಿಯವ್ರಿಗೆ ಬೈಬೇಕು. ಏನಕ್ಕೆಪ್ಪ ಅಂದರೆ ಕಿತ್ತೋದು ನನ್ನ ಮಕ್ಕಳಿಂದ ಇವತ್ತು ನನ್ನ ಅರ್ನಿಂಗ್ಸ್ ಹೋಯಿತು. ನಂದೇ ಅಂತಲ್ಲ, ತುಂಬ ಜನ ಓಲಾ ತಗೊಂಡ್ರೋ ಪರಿಸ್ಥಿತಿ ಇದೇ ಥರನೇ ಆಗ್ತಾಯಿದೆ. ಏನಕ್ಕೆ ಅಂದರೆ ಎಲ್ಲ ಕಡೆಯೂ ಚಾರ್ಜಿಂಗ್ ಸ್ಲಾಟ್ ಪ್ರಾಬ್ಲಮ್. ನೋಡಿ ಇಲ್ಲಿ 3 ಇದೆ, 3ರಲ್ಲಿ ಒಂದೇ ವರ್ಕ್ ಆಗೋದು. ಸೊ ಬೇರೆ ಕಡೆ ಎಲ್ಲ ಕಡೆಯೂ ಇದೇ ತೊಂದರೆ. ಚಾರ್ಜಿಂಗ್ ಸ್ಲಾಟ್ಗಳು ಅವೈಲೇಬಲ್ ಅಂತ ಹಾಕಿರ್ತಾರೆ, ಬಟ್ ಆದರೆ ಒಂದು ವರ್ಕಾಗಿ ಸಾಯ್ತಾ ಇರಲ್ಲ. ಸೊ ಇದೇ ಹಣೆಬರ ಆಯಿತು. ಸೊ ಇವತ್ತು ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ನಿಮ್ಗೆ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ. ರ್ಯಾಪಿಡೋದಲ್ಲಿ ಬಂದುಬಿಟ್ಟು 182, ಪೋರ್ಟರಲ್ಲಿ ಬಂದುಬಿಟ್ಟು 563.
ಸೊ ಇದು ಟೋಟಲ್ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಡ್ಯೂಟಿ 2 ಆಫ್ ಮಾಡಿ ಮನೆ ಕಡೆ ಹೋಗ್ತಾಯಿದ್ದೀನಿ. ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ಮೂಡ್ ಅಪ್ಸೆಟ್ ಆಗಿಬಿಟ್ಟಿದೆ, ಬೇಜಾರೇ ಆಗಿಬಿಡ್ತು. ಏನಕ್ಕೆ ಅಂದರೆ ಕಷ್ಟಪಟ್ಟು ಬೆಳಗ್ಗೆಯಿಂದ ಡ್ಯೂಟಿ ಮಾಡಿ ಈಗ 4 ಗಂಟೆಯಿಂದ ಸಂಜೆ 4 ಗಂಟೆಯಿಂದ ಚಾರ್ಜಿಂಗ್ ಸ್ಲಾಟ್ಗೆ ಎಲ್ಲೂ ಸಿಗಲಿಲ್ಲ. ಎಲ್ಲಿಂದ ಎಲ್ಲಿಗೆ ಅಂದರೆ ಸೊ ಹತ್ತತ್ರ ನಾಗವಾರದಿಂದ ಬಂದು ನಾಗರಬಾವಿಗೆ ಡ್ರಾಪ್ ಮಾಡಿದೆ. ನಾಗರಬಾವಿ ಸುತ್ತಮುತ್ತ ಎಲ್ಲ ಏರಿಯಾಗಳಲ್ಲೂ ಆಲ್ಮೋಸ್ಟ್ ಹುಡ್ಕಾಡ್ಬಿಟ್ಟಿದ್ದೀನಿ. ಎಲ್ಲ ಏರಿಯಾಗಳಲ್ಲೂ ಇಲ್ಲ, ಯಾವ ಏರಿಯಾದಲ್ಲೂ ಇಲ್ಲ, ಎಲ್ಲಾದರೂ ಹೋಗೂ ಇಲ್ಲ, ಎಲ್ಲಿ ಹೋದ್ರೂ ಖಾಲಿ ವರಷ್ಟು ಚಾರ್ಜಿಂಗ್ ಸ್ಲಾಟ್ ಅಂತ ಹೇಳ್ಬೋದು. ಇದರಿಂದ ನನಗೆ ಇವತ್ತು ಅರ್ನಿಂಗ್ಸ್ ಹೋಯಿತು. ಸೊ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೋಗಿ ತಿಳಿಸಿ. ಮತ್ತು ಇದೇ ಥರ ನಮ್ಮ ವೀಡಿಯೋಸ್ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಸಿಕ್ಕಾಪಟ್ಟೆ ಒಂಥರ ಇರಿಟೇಷನ್ ಅನ್ನೋದಕ್ಕಿಂತ ಒಂಥರ ಮೂಡೇ ಅಪ್ಸೆಟ್ ಆಗಿಬಿಡ್ತು. ಸೊ ಒಂಥರ ಏನು ಮಾಡಲಿ, ವೀಡಿಯೋ ಮಾಡಿದ್ರೆ ಬಾಯಿಗೆ ಬರೀ ಸಂಸ್ಕೃತ ಬರ್ತಾಯಿದೆ. ಸೊ ಅದಕ್ಕೋಸ್ಕರ ಎಂಡ್ ಮಾಡಿಬಿಟ್ಟು ಈ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಬೈ ಫ್ರೆಂಡ್ಸ್, ಹುಷಾರಾಗಿ ಡ್ಯೂಟಿ ಮಾಡಿ, ಟೇಕ್ ಕೇರ್, ಬೈ.